ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಟ್ರಾವೆಲ್ ಬಂಟ್ರಿಗೆ ಸ್ವಾಗತ. ಇಂದು ನಾನು ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ವಿಷಯವನ್ನು ತಿಳಿಸಿಕೊಳ್ಳಲು ಬಯಸುತ್ತೇನೆ. ದೀಪಾವಳಿ ಅಂದರೆ 5 ದಿನಗಳ ಹಬ್ಬ. ಸೊ ಈ ಸರಿ 2025 ದೀಪಾವಳಿ ಇವತ್ತು 18th, 19th, 20th, 21st, 22nd 5 ದಿನ. 5 ದಿನ ಇದ್ದ ವಿಷಯದಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಾ, ದೀಪಾವಳಿ ಅಂದರೆ ದೀಪಾವಳಿಗೂ ದಸರಾಗೂ ತುಂಬ ಕ್ಲೋಸ್ ಕನೆಕ್ಷನ್ ಇದೆ. ದಸರಲ್ಲಿ ನಾವೇನು ಮಾಡಿರ್ತೀವಿ, ದಸರಾಳಿ ಶ್ರೀರಾಮಚಂದ್ರ ವಿಜಯದಶಮಿ ಅಂದು ರಾವಣ ಸಂಹಾರ ಮಾಡಿರ್ತಾನೆ. ರಾವಣ ಸಂಹಾರ ಮಾಡಿ ಅಲ್ಲಿಂದ ಅವನು ವಾಪಸ್ ಅಯೋಧ್ಯೆಗೆ ಬರೋಕ್ಕೆ 20 ದಿನ ಆಯಿತು. ಆ 20 ದಿನ ಆದಮೇಲೆ ದೀಪಗಳ ಸಾಲು, ದೀಪಾವಳಿ ಅಂದರೆ ಆ ದಾರಿ ತುಂಬ ದೀಪಗಳು ಜೋಡಿಸಿದ್ದಕ್ಕೋಸ್ಕರ ಈ ಹಬ್ಬನ ದೀಪಾವಳಿ ಅಂತ ಕರೀತಾರೆ. ರಾಮನ ಮತ್ತೆ ಅಯೋಧ್ಯೆಗೆ ರಿಟರ್ನ್ ಮಾಡುವಂಥ ಸಂಭ್ರಮ ಸಡಗರನೇ ದೀಪಾವಳಿ ಹಬ್ಬ. ಅದರಲ್ಲಿ ಮತ್ತಿಷ್ಟು ಹಲವಾರು ಚರಿತ್ರೆಗಳೆಲ್ಲ ಸೇರಿ 5 ದಿನ ಹಬ್ಬ. ಮೊದಲನೇದು ಇವತ್ತು ಧನ್ತೇರಸ್. ಧನ್ತೇರಸ್ ನಾವೇ ಅನ್ಕೊಂಡ್ಬಿಟ್ಟಿದೀವಿ ಧನ ಅಂದರೆ ಐಶ್ವರ್ಯ. ಆದರೆ ಧನ್ತೇರಸ್ ಮಾಡೋದು ಧನತ್ರಯೋದಶಿ ಅಂದರೆ ಧನವಂತ್ರಿ ಆಯುಷ್ಯು, ಆರೋಗ್ಯ, ಅಪಮೃತ್ಯು ಇದೆಲ್ಲದಿಂದ ದೂರ ಆಗಬೇಕು ಅಂತ ಧನತ್ರಯೋದಶಿ ದಿವಸ ಸಂಜೆ ಯಮದೀಪ ಅಂದರೆ ನಿಮ್ಮ ಮನೆ ಮೇನ್ ಡೋರ್ ಎಂಟ್ರೆನ್ಸ್ ಹೊರಗೆ ಸೌತ್ ಡೈರೆಕ್ಷನ್ ಅಲ್ಲಿ ನೋಡುವಂತೆ ಒಂದು ದೀಪ ಹಚ್ಚಿ ಅದರಲ್ಲಿ ನಿಮ್ಮ ಆರೋಗ್ಯ, ಆಯುಷ್ಯ ಕೇಳ್ಕೋಬೇಕು. ಇದು ಧನತ್ರಯೋದಶಿ. ಅದಾದ್ಮೇಲೆ ನೆಕ್ಸ್ಟ್ ನಾಳೆ ನೀರು ತುಂಬೋ ಹಬ್ಬ. ನೀರು ತುಂಬೋ ಹಬ್ಬ ಅಂದರೆ ನಿಮ್ಮನೇಲಿ ಏನೇನು ನೀರು ಯೂಶಲಿ ತುಂಬ್ತಿರೋ ಅದೆಲ್ಲ ನೀರು ತುಂಬಿ ಅದರಲ್ಲೊಂದು ಗಂಗೆ ಆವಾಹನೆ ಮಾಡಿ ಅದಕ್ಕೊಂದು ವಿನಮ್ರತೆಯಿಂದ ಗ್ರಾಟಿಟ್ಯೂಡ್ ಸಲ್ಲಿಸೋದು ಹಬ್ಬ, ನೀರು ತುಂಬೋ ಹಬ್ಬ. ಅದಾದ್ಮೇಲೆ ಬರೋದು ನರಕ ಚತುರ್ದಶಿ. ನರಕ ಚತುರ್ದಶಿ ಏನಕ್ಕೆ ಮಾಡ್ತೀವಿ ಗೊತ್ತಾ? ನರಕಾಸುರ ಅಂತ ಒಬ್ಬ ಇದ್ದ. ಅವನು 16 ಜನ ಹೆಣ್ಮಕ್ಳನ್ನ ಅಪಹರಿಸಿ ಇರ್ತಾನೆ. ಆಗ ಅವನಿಗೊಂದು ಬೋನ್ ಇರುತ್ತೆ, ಯಾರನ್ನ ಅವನಿಗೆ ಮೃತ್ಯು ಬರಬಾರ್ದು, ತನ್ನ ತಾಯಿಯಿಂದ ಮಾತ್ರ ಅಂತ. ಸೊ ಅವಾಗ ಏನ್ ಮಾಡ್ತಾನೆ ಕೃಷ್ಣ, ಸತ್ಯಭಾಮೆ ಅಂತ ಕರೀತಾರೆ. ಸತ್ಯಭಾಮೆ ಯಾರು? ಸ್ವತಃ ಭೂಮಿಯ ಪ್ರತೀಕ, ಭೂಮಿಯ ಮತ್ತೊಂದು ಅವತಾರವೇ ಸತ್ಯಭಾಮೆ. ಸೊ ಸತ್ಯಭಾಮೆ ಜೊತೆ ವಾರ್ಗೆ ಹೋಗಿ ಅಲ್ಲಿ ನರಕಾಸುರನ ವಧೆ ಮಾಡಿಸಿ ಅವ್ರನ್ನ ರಕ್ಷಿಸ್ತಾನೆ. ಅದನ್ನ ಸಂಭ್ರಮಕ್ಕೋಸ್ಕರ ನರಕ ಚತುರ್ದಶಿ ಆಚರಿಸ್ತೀವಿ. ಅದಾದ್ಮೇಲೆ ದೀಪಾವಳಿ, ಅಮಾವಾಸ್ಯೆ ದೀಪಾವಳಿ ಬಂದು ನಾವು ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ನಮಗೆ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸಕಲ ರೀತಿಯ ಸಂಪತ್ತು ಅಂದ ತಕ್ಷಣ ಬರೀ ದುಡ್ಡು ಅಂತಲ್ಲ, ಅಷ್ಟವಿಧಗಳ ಸಂಪತ್ತಿದೆ. ಎಲ್ಲಾ ತರ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಅಮಾವಾಸ್ಯೆ ಪೂಜೆ ಮಾಡ್ತೀವಿ. ಅದಾದ್ಮೇಲೆ ಬರೋದು ಬಲಿಪಾಡ್ಯಮಿ ಅಂದ್ರೆ ಬಲಿ ಚಕ್ರವರ್ತಿ. ನಿಮಗೆ ಗೊತ್ತಿರ್ಬೇಕಲ್ಲ, ಬಲಿ ಚಕ್ರವರ್ತಿ ತುಂಬಾ ಸಜ್ಜನ. ಆದ್ರೂ ಅವ್ನಿಗೆ ಒಂದೇ ಒಂದು ಫಾಲ್ಟ್ ಏನು ಅಂದ್ರೆ ಅಸುರ ಕುಲದಲ್ಲಿ ಹುಟ್ಟಿರ್ತಾನೆ. ಅದಕ್ಕೋಸ್ಕರ ಅವನ ಸಂಹಾರ ಆಗ್ಬೇಕು ಅಂತ ಶ್ರೀ ಮಹಾವಿಷ್ಣು ವಾಮನ ಅವತಾರದಲ್ಲಿ ಬಂದು ಅವನ ಸಂಹಾರ ಮಾಡ್ತಾನೆ. ಆ ಕಥೆ ನಿಮ್ಗೆ ಗೊತ್ತೇ, ಇನ್ನೊಂದು ಸಲ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನ ಬಲಿನ ನೆನಪಿಸ್ಕೊಳ್ಳೋಕೋಸ್ಕರ ಅವತ್ತು ಬಲಿಪಾಡ್ಯಮಿ ದಿವಸ ಬಲಿ ಪೂಜೆ ಮಾಡ್ತೀವಿ, ಬಲಿ ಚಕ್ರವರ್ತಿನ ಮಾಡ್ತೀವಿ. ಸೊ ಈ 5 ದಿನಗಳ ವಿಶೇಷತೆನೆ ದೀಪಾವಳಿಯ ಹಬ್ಬ. ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಹಬ್ಬದ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ಪ್ರಕಾರ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.